ಅತ್ಯಂತ ಹಿರಿಯ ನಾಯಕರಲ್ಲಿ ಒಬ್ಬರಾಗಿದ್ದಂಥ ಸುದೀರ್ಘ 50 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ತನ್ನ ಗಟ್ಟಿ ನಿಲುವಿನ ಮುಖಾಂತರ ಪ್ರಭಾವ ಬೀರಿದಂಥ ರಾಜ್ಯ ನಾಯಕರು ಅವರ ಅಗಲಿಕೆ ಇಡೀ ರಾಜ್ಯದ ಸಾರ್ವಜನಿಕ ಕ್ಷೇತ್ರಕ್ಕೆ ಮತ್ತು ದಲಿತ ಸಮುದಾಯಕ್ಕೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ. ಅವರು ಪ್ರತಿಪಾದನೆ ಮಾಡಿದಂಥ ತತ್ವ ಸಿದ್ಧಾಂತದಲ್ಲಿ ರಾಜಕೀಯ ಯಾವುದೇ ಅಧಿಕಾರ ಇದ್ರೂ ಎಂದೂ ರಾಜಿ ಆಗದೇ ಅವರು ಸಾರ್ವಜನಿಕ ಜೀವನದಲ್ಲಿ ಆನೆ ನಡೆದದ್ದೇ ದಾರಿಯ ನಿಟ್ಟಿನಲ್ಲಿ 50 ವರ್ಷಗಳ ಸುದೀರ್ಘವಾದಂಥ ಸೇವೆಯನ್ನು ರಾಜ್ಯಕ್ಕೆ ಸಲ್ಲಿಸಿದ್ದಾರೆ. ದಲಿತರ ಪರವಾಗಿ ಗಟ್ಟಿ ಧ್ವನಿಯಾಗಿ ಎಲ್ಲ ಕಡೆ ಪ್ರತಿರೋಧಿಸುವಂತೆ ಅವರ ಪ್ರಭಾವವನ್ನು ಬೀರಿದರು. ಇಂದು ಅವರು ನಮ್ಮನ್ನು ಅಗಲಿರ್ತಕ್ಕಂಥದ್ದು ಅತ್ಯಂತ ದುಃಖದ ಸಂಗತಿ. ಅವರ ಅಗಲಿಕೆ ಇಂದ ಉಂಟಾದಂಥ ಆ ನಾಯಕತ್ವದ ಕೊರತೆಯನ್ನು ಯಾರಿಂದಲೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಬ್ಬ ಧೀಮಂತ ನಾಯಕನನ್ನು ಕಳ್ಕೊಂಡು ಸಾರ್ವಜನಿಕ ಕ್ಷೇತ್ರ ತುಂಬಲಾರದ ನಷ್ಟ ಅನುಭವಿಸ್ತಾ ಇದೆ. ವಿಶೇಷವಾಗಿ ದಲಿತರ ಪರವಾದಂಥ ಗಟ್ಟಿ ಧ್ವನಿಯಂತೂ ನಿಶ್ಶಬ್ದವಾಗಿರ್ತಕ್ಕಂಥದ್ದು ಸಹಿಸಲಾಗಿರೋ ದುಃಖದ ಸಂಗತಿ. ನಾನು ಕಳೆದ ಒಂದು 10-12 ದಿನದ ಹಿಂದೆ ಅವ್ರ ಮನೆಯಲ್ಲಿ ನಾವೆಲ್ಲ ಭೇಟಿಯಾಗಿದ್ದರು. ನಮ್ಮ ಭೇಟಿ ನೋಡಿದಾಗ ಅವರು ಅತೀವ ಸಂತೋಷದಿಂದಿದ್ದರು. ಅವರಿಗೆ ತುಂಬ ಉತ್ಸಾಹದಿಂದ ಮಾತಾಡಿದರು, ನಮ್ಮನ್ನೆಲ್ಲ ಪ್ರೀತಿಯಿಂದ ಕಂಡರು ಮತ್ತು ಅವರ ಸಲಹೆ ಮಾರ್ಗದರ್ಶನ ಸಹ ಸಾರ್ವಜನಿಕ ಜೀವನಕ್ಕೆ ಅಗತ್ಯ ಇತ್ತು ಅಂತ ನಾವು ಹೇಳ್ತಾ ಇದ್ವಿ. ನಮ್ಮ ಮುಖ್ಯಮಂತ್ರಿಗಳು ಅದ ನಂತರ ಹೋದಾಗ್ತಾರೆ ಅವರು ಕೂಡ ಭೇಟಿಯಾಗಿದ್ದರು. ಅವರು ನಾವೆಲ್ಲ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ಯಾವುದೇ ಒಂದು ಮನಸ್ಸಿನ ಒಳಗೆ ಬೇಸರ, ನೋವು, ಸಿಟ್ಟು ಏನೋ ಇಟ್ಕೊಳ್ತೇನೆ ಆ ರೀತಿ ಅವರ ವರ್ತನೆ ನಮಗೆ ಆಶ್ಚರ್ಯ ತಂದಿತ್ತು. ನಾವು ಭೇಟಿ ಮಾಡಿದಾಗ ಅಷ್ಟು ಲವಲವಿಕೆಯಿಂದ, ಅಷ್ಟು ಪ್ರೀತಿಯಿಂದ, ಅಷ್ಟು ವಾತ್ಸಲ್ಯದಿಂದ ನಾವು ಮಾತಾಡಿದ್ದೆ. ನಿನ್ನೆ ನಾನು ಅವರು ನೋಡೋದಕ್ಕೆ ಮಾತಾಡೋದಕ್ಕೆ ಅಂತ ಮಣಿಪಾಲ್ ಆಸ್ಪತ್ರೆ ಬೆಂಗಳೂರಿಗೆ ಹೋಗಿದ್ದೆ. ಆಗ ಅವರು ಮಾತಾಡೋ ಪರಿಸ್ಥಿತಿ ಇಲ್ಲ. ಜೊತೆಯಲ್ಲಿ ಸುಮಾರು 2-3 ಗಂಟೆ ಇದ್ದು ಚರ್ಚೆ ಮಾಡಿದ್ವಿ. ಮುಖ್ಯಮಂತ್ರಿಗಳು ಕೂಡ ಹೇಳಿದರು, ಉನ್ನತ ಹೆಚ್ಚಿನ ಚಿಕಿತ್ಸೆ ಬೇಕಿದ್ದರೆ ದೇಶದ ಯಾವುದೇ ಭಾಗ ಇರಲಿ ಪ್ರಪಂಚದಲ್ಲಿ ಕೊಡಿಸೋಣ ಅಂತ ಹೇಳಿದರು. ಬಟ್ ಅಲ್ಲಿ ಅದು ಒಂದು ಉತ್ತಮವಾದಂಥ ಸೂಪರ್ ಸ್ಪೆಷಲೈಸ್ಡ್ ಹಾಸ್ಪಿಟ್ಲ್ ಇದ್ದರಿಂದ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಕೊನೆಯದಾಗಿ ಬಹು ಅಂಗಾಂಗಗಳ ವೈಫಲ್ಯದಿಂದ ಅವರನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಸಾರ್ವಜನಿಕ ಜೀವನದಲ್ಲಿ ಬರ್ತಕ್ಕಂಥ ಜನರಿಗೆ ಒಂದು ಮಾದರಿಯಾಗಿ ತನ್ನ ಸಿದ್ಧಾಂತವನ್ನು, ಸ್ವಾಭಿಮಾನವನ್ನು ಬಿಟ್ಟುಕೊಡದೆ ಒಂದು ಶ್ರೇಷ್ಠವಾದಂಥ ಸಾರ್ವಜನಿಕ ಜೀವನವನ್ನು ನಡೆಸಿದ್ದಾರೆ, ಒಂದು ಮಾದರಿಯಾಗಿದ್ದಾರೆ. ಅವರ ಅಗಲಿಕೆ ಅವರ ಅಭಿಮಾನಿಗಳಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ಎಲ್ಲರಿಗೆ ಒಂದು ಭರಿಸೋರ ನಿಧನದ ಆಘಾತವನ್ನು ಭರಿಸುವ ಶಕ್ತಿ ನೀಡಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗೆಲ್ಲ ನಡೀತಾ ಇದೆ. ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಇದು ರೆಡಿ ಆದಮೇಲೆ ಅವ್ರ ಮನೆಯಿಂದ ಬಾಡಿಲಿ ಶಿಫ್ಟ್ ಮಾಡ್ತೀವಿ. ನಾಳೆ ಬೆಳಗ್ಗೆ ಅವ್ರ ಕುಟುಂಬದ ಸದಸ್ಯರು ತೀರ್ಮಾನ ಮಾಡಿದಂತೆ ಅವ್ರು ಏನು ಹೇಳ್ತಾರೆ 11:30-12 ಗಂಟೆ ಮೇಲೆ ಸೇವೆ. ರಾಜ್ಯ ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ ಖರ್ಗೆಜಿಯವರು ಭಾಳಷ್ಟು ಜನ ನಾಯಕರಿಗೆ ಬರ್ತಾರೆ. ಅವರ ಅಂತ್ಯಕ್ರಿಯೆಯನ್ನು ನಾಳೆ 11:30-12 ಗಂಟೆ ಮೇಲೆ ಮಾಡ್ತಾರೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ 12 ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ.